ಸಿಎಂ ಸಿದ್ದರಾಮಯ್ಯನವರನ್ನ ಕಂಡ್ರೆ ಕೆಲವರಿಗೆ ಹೊಟ್ಟೆ ಕಿಚ್ಚು. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ, ಅವರನ್ನ ಹಾಡಿ ಹೊಗಳಿದ್ದಾರೆ ಭೈರತಿ ಸುರೇಶ್ ಅವರು. ಸಿದ್ದರಾಮಯ್ಯನವರಿಗೆ ಸಿಕ್ಕ ಸ್ಥಾನಮಾನ ಸಿಗದಿದ್ದಕ್ಕೆ ಕೆಲವರಿಗೆ ಹೊಟ್ಟೆ ಕಿಚ್ಚಿದೆ ಅವರ ಮೇಲೆ. ಅವರಷ್ಟು ಜನಪರ ಕಾರ್ಯಕ್ರಮವನ್ನ ಯಾರೂ ಕೂಡ ಮಾಡಿಲ್ಲ. ಯಾರಿಗೆ ಸಹಾಯ ಮಾಡಿದ್ರು ಯಾರ ಮುಂದೆ ಹೇಳಲ್ಲ ಅವರು, ಅಂತಹ ಗುಣ ಅವರು. ರಾಘವೇಂದ್ರ ಹಿಟ್ನಾಳ್, ನಾನು ಸೇರಿ ಅನೇಕರು ಪದವಿ ಪಡೆದಿದ್ದರು. ಕುರುಬ ಸಮಾಜಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸ್ಥಾನಮಾನವನ್ನ ತಂದುಕೊಟ್ಟಿದ್ದಾರೆ. 42 ವರ್ಷಗಳ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅಂತ ಹೇಳಿ ಭೈರತಿ ಸುರೇಶ್ ಅವರು ಹಾಡಿ ಹೊಗಳಿದ್ದಾರೆ. ಈ ದೇಶದಲ್ಲಿ ಇವತ್ತು ಯಾರಾದರೂ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಸಿದ್ದರಾಮಯ್ಯ ಸಾಹೇಬರ ಮೇಲೆ ಯಾವುದೇ ಆಪಾದನೆಗಳು ಮಾಡಿದ್ರೇನು ಏನು ಮಾಡಿದ್ರೂ ಪುರಾವೆಗಳಿರಲ್ಲ. ಸುಮ್ಮನೆ ಗಾಳಿಯಲ್ಲಿ ಗುಂಡೊಡೆಯುವಂಥ ಕೆಲಸ ಬೇರೆ ರಾಜಕೀಯ ವ್ಯಕ್ತಿಗಳು ಮಾಡಿದ್ದಾರೆ. ಆದರೆ ಅದು ಸಿದ್ದರಾಮಯ್ಯನವರ ನೆರಳತ್ರ ಸಹ ಬರಲ್ಲ. ಯಾಕಂದರೆ ಅವ್ರಿಗೂ ಗೊತ್ತು, ಅವರಲ್ಲಿ ಅಂತಹ ಬೇರೆ ರಾಜಕಾರಣಿಗಳಿರುವಂಥ ಹಣ, ದುಡ್ಡು, ಆಸ್ತಿ ಇವ್ರ ಹತ್ರ ಯಾವುದೂ ಇಲ್ಲ ಅಂತ ಅವ್ರಿಗೂ ಗೊತ್ತು. ಅದನ್ನ ಹೊಟ್ಟೆವರಿಗೆ ಹೇಳ್ಕೊತಾರೆ. ಅದು ತಮಗೆಲ್ಲರೂ ಗೊತ್ತಿರುವಂಥ ವಿಚಾರ. ಮುಂಚಿನ 20-30 ವರ್ಷಗಳ ಮುಂಚೆ ನಾನು ಬಹಳಷ್ಟು ಸಭೆಗಳಲ್ಲಿ ನಾನು ಹೇಳ್ತಾ ಇರ್ತೀನಿ, ಮುಂಚಿನ ದಿವಸಗಳಲ್ಲಿ ಕುರುಬ ಜನಾಂಗಕ್ಕೆ ಸೇರಿದವರು ಅಂತ ಹೇಳಲಿಕ್ಕೆ ನಮ್ಮವರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇತ್ತು. ಆದರೆ ಇನ್ನು ದಲಿತ ಸಿಎಂ ಮಾಡೋ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ದಲಿತ ಸಿಎಂ ಮಾಡೋ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಹೆಸರು ಪ್ರಸ್ತಾಪ ಆಗ್ತಾನೆ ಇರುತ್ತೆ, ಸಾಕಷ್ಟು ಬಾರಿ ಹೆಸರು ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಫೈನಲ್ ಆಗಿ ಏನಾಗಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸೆಕ್ರೆಟರಿ ಇನ್ಚಾರ್ಜ್ ಸಿಎಂ ಕೂಡ ಈಗಾಗಲೇ ಹೇಳಿದ್ದಾರಲ್ವಾ, ಆ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿ ಎಚ್.ಸಿ. ಮಹದೇವಪ್ಪನವರು ಮಾತನಾಡಿದ್ದಾರೆ. ನೀವು ಕೂಡ ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿ ಒಂದು ಸಭೆಯಲ್ಲೂ ಕೂಡ ನಿಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ನೀವು ಕೂಡ ಸಿಎಂ ನ ಕ್ಲೈಮ್ ಮಾಡಬೇಕು ಅಂತ ಹೇಳಿ ಪ್ರಸ್ತಾಪನೆಗಳು ಬೇಕಾದಷ್ಟು ಬರ್ತಾ ಇರ್ತವೆ. ಫೈನಲ್ ಆಗಿ ಏನು ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಮಾಡಾಗಿದೆ. ಸೊ ಸೆಕ್ರೆಟರಿ ಇನ್ಚಾರ್ಜ್ ಹೇಳಿದ್ದಾರೆ, ಸಿಎಂ ಹೇಳಿದಾರಲ್ವಾ. That question is not at all relevant now. ಯಾಕಂದ್ರೆ ದಲಿತ ಸಮುದಾಯಕ್ಕೆ ಸಿಎಂ ಹುದ್ದೆ ಇದುವರೆಗೂ ಸಿಕ್ಕಿಲ್ಲ ರಾಜ್ಯದಲ್ಲಿ, ಅದೊಂದು ಕೂಗು ಇದ್ದೇ ಇದೆ. ಈ ಎಲ್ಲಾ ಸಂಗತಿಗಳನ್ನ ಪರಾಮರ್ಶೋದು ಹೈಕಮಾಂಡ್ ಅಲ್ವಾ. ನೀವು ಕೂಡ